ಸರ್ ಅದು ಏನಾಗೈತೆ ಅಂತಂದ್ರೆ 2,500 ಸರ್ಕಾರಿ ಜಮೀನು ಇದ್ದಿದ್ದು ಈಗ 780 ಎಕರೆಗೇನೋ ಮಾಡವ್ರೆ. ಈ ಜಮೀನು ಯಾರಿಗೆ ಬೇಕೋ ಅವ್ರವ್ರಿಗೇನೆ ಅವ್ರ ಇಷ್ಟ ಬಂದಂಗೆ ಅವ್ರಿಗೆ ಖಾತೆಗಳು ಮಾಡಿಕೊಟ್ಟವ್ರೆ ಅಂತ ನಮಗೆ ಮಾಹಿತಿಗಳು ಬಂದೈತೆ. ಜೊತೆಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಇವತ್ತು ನಿನ್ನೆ ದಿವಸ ಯಾರೋ ಒಬ್ರು ಮೈಸೂರು ವಕ್ತಾರರೊಬ್ರು 80% ರೈತರು ಒಪ್ಕೊಂಡವ್ರೆ ಅಂತ ಹೇಳಿಕೆ ಕೊಟ್ಟವ್ರೆ. ಮತ್ತೆ ಇಲ್ಲಿ ರೈತರಲ್ಲ ಅಂತಾರೆ. ತಾವು ಮೀಡಿಯಾದಲ್ಲಿ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರತಿ ದಿವಸ ತೋರಿಸ್ತಾ ಇದ್ದೀರಿ 80%ಕ್ಕಿಂತ 90% ರೈತರು ಜಾಸ್ತಿ ಅವ್ರೆ. ಅಂಥದ್ರಲ್ಲೂ ಅವ್ರು ಯಾರೋ ಎಲ್ಲೋ ಕುತ್ಕೊಂಡು ಅವ್ರು ಹೇಳವ್ರೆ ಇವ್ರು ಹೇಳವ್ರೆ ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ. ಅವ್ರಿಗೆ ತಮ್ಮ ಮಾಧ್ಯಮನೇ ತಿರುಗೇಟ್ ಕೊಡಬೇಕು ಒಂದು ವಿಚಾರ. ಎರಡನೇ ಪಾಯಿಂಟು, ಈಗ ನೋಟಿಫಿಕೇಶನ್ ಕೊಟ್ಟವ್ರಲ್ಲ ಸರ್, ಏನು ನೋಟಿಫಿಕೇಶನ್ ಕೊಟ್ಬಿಟ್ರೆ ಅವ್ರು 1 ಹೆಜ್ಜೆ ಮುಂದಿಟ್ರೆ ನಮ್ಮ ರೈತರು 2 ಹೆಜ್ಜೆ ಮುಂದಕ್ಕೆ ಹೋಯ್ತಾರೆ. ಈ ಅವರು ನೋಟಿಫಿಕೇಶನ್ ಕೊಟ್ಟ ಮೇಲೆ ಚಳವಳಿ ರೈತರು ಸಂಖ್ಯೆ ಜಾಸ್ತಿನೂ ಆಯ್ತಿದೆ. ಈ ಒಂದು ಚಳವಳಿನೂ ಯಾವ ತರ ಉಗ್ರ ರೂಪಕ್ಕೆ ಹೋಗ್ಬೋದೋ ಹೇಳಕ್ಕಾಗಲ್ಲ ಸರ್. ಇಷ್ಟು ದಿವಸ ನಾವು ಯಾರಿಗೂ ತೊಂದರೆ ಕೊಡ್ದಂಗೆ, ಅಹಿತಕರ ಘಟನೆಗಳಿಲ್ದಂಗೆ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಶಾಂತಿಯುತವಾಗಿ ಧರಣಿ ಮಾಡ್ಕೊಂಡು. ಇಲ್ದೇ ಇರೋದನ್ನೆಲ್ಲ ಉದ್ಭವ ಮಾಡ್ದಂಗೆ ಸುಳ್ಳುಗಳು ಹೇಳಿದಾಗ ಎಷ್ಟು ದಿನ ಸುಳ್ಳು ಕೇಳಿ ಸಹಿಸ್ಕೊಂಡಿರ್ತಾರೆ ರೈತರು. ಅದಕ್ಕೆ ರೈತರೇ ತಿರುಗೇಟ್ ಕೊಡ್ತಾರೆ. ಮಾಗಡಿ ಬಾಲಕೃಷ್ಣ ಇಲ್ಲಿ ಸ್ಥಳೀಯವಾಗಿರೋ ಮಾಗಡಿ ಬಾಲಕೃಷ್ಣ ಏನು ಅಂತ ಅಂದ್ರೆ ನಾನು ಹೇಳೋದು, ಈಗ 82% ಒಪ್ಕೊಂಡವ್ರೆ ಅಂತ ಅಂದಾಗ 82% ಒಪ್ಕೊಂಡು ಈ ಸರ್ಕಾರಕ್ಕೆ ಬರ್ಲಿ, ಬೈರ್ಮಂಗ್ಲ ಧರಣಿ ನಿರತ ಸ್ಥಳಕ್ಕೆ ಬರ್ಲಿ ಬಾಲಕೃಷ್ಣನೇ. ಇಲ್ಲಿ ಏನೈತೆ ಅಂತ ನೋಡ್ಲಿಕ್ಕೆ ಗೊತ್ತಾಯ್ತಿದೆ. ಅವ್ರು ಅದ್ ಬಿಟ್ಬಿಟ್ಟು ಎಲ್ಲೋ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡೋದು, ಅವರ ಸ್ಥಾನಗಳಿಗೆ ಈಗ DCM ಇವ್ರು ಇರ್ಬೋದು, ಯಾರೋ CM ಮುಖ್ಯಮಂತ್ರಿ DK ಶಿವಕುಮಾರ್ ಇರ್ಬೋದು, ಮತ್ತೆ ನಮ್ಮ ಸಚಿವ ಸಂಪುಟದ ಸಚಿವರುಗಳಿರ್ಬೋದು, ಇತರೆ ಕಾಂಗ್ರೆಸ್ ವಕ್ತಾರರು ಇರ್ಬೋದು. ಏನು ಅಂತ ಅಂದ್ರೆ, ಯಾರೋ ಈಗ 10% ಬೇಕು ಅವ್ರಿಗೆ ಅವಶ್ಯಕತೆ ಇರ್ತಿದೆ ಕೇಳಿರ್ತಾರೆ, 10% ಕೇಳಿರ್ತಾರೆ. ಅದನ್ನ ಸಾರ್ವಜನಿಕವಾಗಿ ಹೇಳುವಾಗ ಅವರು ಏನದೇ ವಾಸ್ತವಾಂಶ ತಿಳ್ಕೊಂಡು ಹೇಳಿ, ಸುಳ್ಳು ಅಪಪ್ರಚಾರ ಕೊಡಬಾರ್ದು. ಈ ತರ ಅಪಪ್ರಚಾರ ಕೊಟ್ಟಾಗ ರೈತರು ಯಾವ ಮಟ್ಟಕ್ಕೆ ಉಗ್ರ ರೂಪ ತಗೊಂತಾರೆ ಅಂತ ಅಂದ್ರೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಯ್ತಿದೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಆ ತರ ನಡ್ಕೋಬೇಡಿ ಅಂತ ಅಂದ್ಬಿಟ್ಟು ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಈ ತಿಳಿ ಹೇಳಿ ಅವ್ರಿಗೆ ಹೇಳೋರ್ಗೆ ಗ್ರೌಂಡ್ ರಿಪೋರ್ಟ್ ತರಿಸ್ಕೊಳ್ಳಿ, ವಾಸ್ತವಾಂಶ ಏನೈತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಭೂ ಸ್ವಾಧೀನಕ್ಕೆ ಈ ಒಂದು ಸಂಪತ್ತನ್ನ ಹಾಳು ಮಾಡಬಾರ್ದು. ಒಂದು 60-70 ಸಾವಿರ ದನ ಕರುಗಳು ಏನೈತೆ ಅದನ್ನೆಲ್ಲ ಕಸಾಯಿಖಾನೆ ಹೊಡಿಬಾರ್ದು. ಇಲ್ಲೆಲ್ಲ ರೈತರು ಸುಭಿಕ್ಷವಾಗಿರ್ಲಿ. ನಮಗೂ ಅನ್ನ ಹಾಕ್ತವ್ರೆ, ಬೆಂಗಳೂರಿಗೆ ಹಾಲು ಕಳಿಸ್ತವ್ರೆ, ಸೊಪ್ಪು ಕಳಿಸ್ತಾರೆ, ತರಕಾರಿಗಳು ಕಳಿಸ್ತಾರೆ. ಅದಕ್ಕೆ ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡೋಣ. ಏನು ಸರ್ಕಾರದಲ್ಲಿ ರೈತರಿಗೆ ಏನು ಸೌಲಭ್ಯ ಕೊಡಬಹುದು ಅದನ್ನ ಕೊಟ್ಟು ಅಭಿವೃದ್ಧಿ ಪಡಿಸ್ಲಿ. ಬೆಂಗಳೂರಲ್ಲಿ ಗುಂಡಿ ಬಿದ್ದಿರೋದನ್ನೆಲ್ಲ ಗುಂಡಿ ಮುಚ್ಚಲಿ.